Good evening, Manjunath. How are you? Yes, sir. Fine, sir. So, congratulations on your placement. Thank you, sir. Okay. This is Yogesh here from College Department. Now I'm going to take your feedback. Introduce yourself. Sir, my name is Manjunath. I am from Koppal district, Hanumnad village name, and I have completed my civil engineering in 2025 from Government Engineering College, Haveri. Okay. So tell me, which course you joined here? Sir, I take the CSCM course in offline training. I will take then same basic. Okay. ಮಂಜುನಾಥ್ ನೀವು ಹಾವೇರಿಯಿಂದ ಬಂದಿರಲ್ಲ ಸೊ ಕ್ಲಾಸ್ ರೂಮ್ ಸೆಷನ್ಸ್ ಬಗ್ಗೆ ಹೇಳಿ ಯಾವ್ಯಾವ ಕ್ಲಾಸಸ್ ಅಟೆಂಡ್ ಮಾಡಿದ್ರಿ ಹೇಗೆ ಬೆನಿಫಿಟ್ ಆಯ್ತು ಸರ್ ಕ್ಲಾಸ್ ರೂಮ್ ಎಲ್ಲ ಚೆನ್ನಾಗಿದ್ದು ಸರ್ ಇಲ್ಲಿ ಟ್ರೈನಿಂಗ್ ಎಲ್ಲ ಚೆನ್ನಾಗಿ ಕೊಡ್ತಿದ್ರು ಸರ್ ನಟರಾಜನ್ ಸರ್ ಚೆನ್ನಾಗಿ ಕೊಡ್ತಿದ್ರು ಮತ್ತೆ ಇಲ್ಲಿ ಸರ್ ಕ್ಲಾಸಸ್ ಎಲ್ಲ ತಗೊಳ್ತಿದ್ರು ಸಂತೋಷ್ ಸರ್ ಅವಾಗ ವೀಕ್ಲಿ ಬಂದು ಚೆನ್ನಾಗಿ ಡಯಾಗ್ರಾಮ್ಸ್ ಎಲ್ಲ ಹಾಕೊಡ್ತಿದ್ರು ಸರ್ ಡಯಾಗ್ರಾಮ್ ಫಸ್ಟ್ ಎಲ್ಲ ರೀಡಿಂಗ್ ಆಫ್ ಡ್ರಾಯಿಂಗ್ ಚೆನ್ನಾಗಿ ಹೇಳಿದ್ರು ಆಮೇಲೆ ಎಸ್ಟಿಮೇಷನ್ಸ್ ಎಲ್ಲ ಮಾಡೋದು ನಟರಾಜನ್ ಸರ್ ಚೆನ್ನಾಗಿ ಹೇಳ್ಕೊಟ್ರು ಸರ್ ಸೊ ಸಿಎಂ ಓಕೆ ಸೊ ಕಮಿಂಗ್ ಟು ಸೈಟ್ ವಿಸಿಟ್ ಎಲ್ಲೆಲ್ಲಿ ಹೋಗಿದ್ರಿ ಸರ್ ಸೈಟ್ ವಿಸಿಟ್ ಬಂದು ಸತ್ವ ಹೋಗಿದ್ವಿ ಸರ್ ಸತ್ವ ಪೊಲೀಸ್ ಮತ್ತು ಸಮಿತ್ವ ಹೋಗಿದ್ವಿ ಸರ್ ಜಯನಗರದಲ್ಲಿ ಸೈಟ್ ಹೋಗಿದ್ವಿ ಸರ್ ಮತ್ತೆ ನಾಗರ್ಬಾವಿ ಸೈಟ್ಗೆಲ್ಲ ಹೋಗಿದ್ವಿ ಸರ್ ಲರ್ನಿಂಗ್ಸ್ ಹೇಳಿ ಏನೇನು ಕಲ್ತ್ರಿ ಅಲ್ಲಿ ಸರ್ ಅಲ್ಲಿ ಕಲ್ತಿರೋದು ಸಮಿತ್ವದಲ್ಲಿ ವಿಲ್ಲಾ ಪ್ರಾಜೆಕ್ಟ್ಸ್ ಯಾವ ತರ ಬಿಲ್ಡ್ ಆಗುತ್ತೆ ಸೊ ಬಿಲ್ಡ್ ಅದರ್ ಡೈಮೆನ್ಷನ್ಸ್ ಏನು ಅದ್ರಲ್ಲಿ ಯಾವ ತರ ಬ್ರಿಕ್ ಯೂಸ್ ಮಾಡ್ತಾರೆ ಅದ್ರ ವಿಲ್ಲಾ ಕನ್ಸ್ಟ್ರಕ್ಷನ್ ಎಲ್ಲ ಯಾವ ತರ ನಡೆಯುತ್ತೆ ಆ ತರ ಕಲ್ತಿದ್ವಿ ಮತ್ತೆ ಸತ್ವದಲ್ಲಿ ಹೈ ರೈಸ್ ಬಿಲ್ಡಿಂಗ್ ಎಲ್ಲ ಯಾವ ತರ ಬಿಲ್ಡಿಂಗ್ ಆಗುತ್ತೆ ಹೈ ರೈಸ್ ನ ಯಾವ ತರ ಕಟ್ತಾರೆ ಮತ್ತೆ ಅಲ್ಲಿ ಮೇನ್ ಯೂಸ್ ಮಾಡೋದು ಅಲ್ಯೂಮಿನಿಯಂ ಫಾರ್ಮರ್ಕ್ ಮೈ ಒನ್ ಕನ್ಸ್ಟ್ರಕ್ಷನ್ ಅಂತ ಇದೆ ಸರ್ ಅದನ್ನ ಮೇನ್ಲಿ ಯೂಸ್ ಮಾಡ್ತಿದ್ರು ಅದನ್ನ ಸೊ ಮೈ ಒನ್ ಟೆಕ್ನಾಲಜಿ ಎಸ್ ಸರ್ ಮೈ ಒನ್ ಟೆಕ್ನಾಲಜಿನ ಯೂಸ್ ಮಾಡಿ ಹೈ ರೈಸ್ ಬಿಲ್ಡಿಂಗ್ ನ ಕಟ್ತಿದ್ರು ಸರ್ ಇನ್ ಸತ್ವದಲ್ಲಿ ಓಕೆ ಸೊ ಕಮಿಂಗ್ ಟು ದ ಸಾಫ್ಟ್ವೇರ್ಸ್ ಯಾವ ಸಾಫ್ಟ್ವೇರ್ಸ್ ಕಲ್ತ್ರಿ ಇಲ್ಲಿ ಬಂದು ಸಾಫ್ಟ್ವೇರ್ ಕಲ್ತಿರೋದು ಆಟೋಕ್ಯಾಡ್ ಸ್ಕೆಚ್ಅಪ್ ಬೇರೆ ಎನ್ಸ್ಕ್ಯಾಪ್ ಮತ್ತೆ MS ಪ್ರಾಜೆಕ್ಟ್ ಕೂಡ ಹೇಳ್ಕೊಟ್ರು ಮತ್ತೆ ಎಕ್ಸೆಲ್ ಶೀಟ್ ಯಾವ ತರ ಪ್ರಿಪೇರ್ ಮಾಡೋದು ಕೂಡ ಹೇಳ್ಕೊಟ್ಟಿದ್ರು ಸರ್ ಟ್ರೈನಿಂಗ್ ಟೈಮ್ ನಲ್ಲಿ ಟ್ರೈನರ್ ಸಪೋರ್ಟ್ ಹೇಗಿತ್ತು ಟ್ರೈನರ್ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ರು ಸರ್ ಏನಾದ್ರು ಡೌಟ್ ಬಂದ ತಕ್ಷಣ ಕೇಳಿದ್ರೆ ಹೇಳ್ತಿದ್ರು ಸರ್ ಅವ್ರು ಏನಾದ್ರು ಟಾಸ್ಕ್ ಕೊಡ್ತಿದ್ರು ಸರ್ ಟಾಸ್ಕ್ ಮಾಡಿ ಈ ತರ ಪ್ರಿಪೇರ್ ಮಾಡ್ತಿದ್ರು ಸರ್ ಮೆಂಟಲಿ ಚೆನ್ನಾಗಿ ಕ್ವಿಕ್ ಆಗಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಎಲ್ಲ ಮಾಡಿದ್ರು ಸರ್ ಟ್ರೈನರ್ ಕಮಿಂಗ್ ಟು ದ CMT ಸ್ಟಾಫ್ ಕೋಆರ್ಡಿನೇಟರ್ಸ್ ಸಪೋರ್ಟ್ ಹೇಗಿತ್ತು ನಿಮ್ಮ ಟ್ರೈನಿಂಗ್ ಪೀರಿಯಡ್ ನಲ್ಲಿ ಕೋರೆಂಟ್ಸ್ ಬಂದ್ರೆ ಸರ್ ಚೆನ್ನಾಗಿ ಟೈಮ್ ಟೇಬಲ್ ಕರೆಕ್ಟ್ ಆಗಿ ಹಾಕ್ತಿದ್ರು ಸರ್ ಏನಾದ್ರು ಕ್ಲಾಸಿಗೆ ಬರ್ಲಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಮತ್ತೆ ಲೇಟ್ ಆಗಿ ಬಂದ್ರೆ ಯಾಕೆ ಲೇಟ್ ಆಗಿ ಬಂದ್ರಿ ಇಮೇಲ್ ಮಾಡಿ ಈ ತರ ಎಲ್ಲ ಕೋಆರ್ಡಿನೇಟರ್ ಇಂದ ಸಪೋರ್ಟ್ ಮಾಡ್ತಿದ್ರು ಓಕೆ ಎಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿದ್ವಿ ಸರ್ ಫಸ್ಟ್ ಇಂಟರ್ವ್ಯೂ ಸರ್ ಇದು ಫಸ್ಟ್ ಇಂಟರ್ವ್ಯೂದಲ್ಲೇ ಆಯ್ತು ಫ್ಯಾಂಟಾಸ್ಟಿಕ್ ಸೊ HR ಟೀಮ್ ಕಡೆಯಿಂದ ನಿಮ್ಗೆ ಹೇಗೆ ಸಪೋರ್ಟ್ ಇತ್ತು ಸರ್ HR ಕಡೆಯಿಂದ ಸರ್ ನಾವು ಫಸ್ಟ್ ಗೆ ಕೋರ್ಸ್ ತಗೊಂಡು 1 ಮಂತ್ ಗ್ಯಾಪ್ ತಗೊಂಡು ನಾವು ಬರ್ತೀವಿ ನಮ್ಮ ಕಾಲೇಜ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಅಂತ ಹೇಳಿ ಇದ್ವಿ ಸರ್ HR ಹತ್ರ ಅವ್ರು ಓಕೆ ಆಯ್ತು ಮುಗಿಸ್ಕೊಂಡ್ ಬನ್ನಿ ಅಂತ ಬಂದ್ಮೇಲೆ CV ಪ್ರಿಪರೇಷನ್ ಮಾಡೋದು ಹೇಳಿದ್ರು ಮತ್ತೆ ಟೆಸ್ಟ್ ಬಂದ್ಮೇಲೆ ಟೆಸ್ಟ್ ಬರ್ದ್ವಿ ಟೆಸ್ಟ್ ಬಂದ್ಮೇಲೆ ಅವರೆಲ್ಲ ಇಂಟರ್ವ್ಯೂ ಕ್ವಶನ್ಸ್ ಕೊಟ್ರು ಯಾವ ತರ ಇಂಟರ್ವ್ಯೂ ಹೋದ್ಮೇಲೆ ನಡ್ಕೋಬೇಕು ಸೆಲ್ಫ್ ಇಂಟ್ರೊಡಕ್ಷನ್ ಯಾವ ತರ ಮಾಡ್ಬೇಕು ಈ ತರ ಎಲ್ಲ ಹೇಳ್ಕೊಟ್ರು ಸರ್ HR ಹೆಲ್ಪ್ಫುಲ್ ಆಯ್ತು ಸರ್ ಸೊ ಆಫ್ಲೈನ್ ಟೆಸ್ಟ್ ಆನ್ಲೈನ್ ಟೆಸ್ಟ್ ಎಲ್ಲ ತಗೊಂಡ್ರಿ ಸರ್ ಆಫ್ಲೈನ್ ಟೆಸ್ಟ್ ತಗೊಂಡ್ವಿ ಸರ್ ಆನ್ಲೈನ್ ಕೂಡ ಅಟೆಂಡ್ ಮಾಡಿದ್ವಿ ಸರ್ ಸೊ ಅದು ಇಂಟರ್ವ್ಯೂ ಹೆಲ್ಪ್ ಆಯ್ತು ನಮ್ಮ ಕಡೆಯಿಂದ ನಿಮ್ಗೆ ಸಪೋರ್ಟ್ ಗೈಡೆನ್ಸ್ ಸಿಕ್ಕಿದೆ ಬಟ್ ನಿಮ್ ಕಡೆಯಿಂದ ಎಫರ್ಟ್ ಇರುತ್ತಲ್ಲ ಪ್ರಿಪರೇಷನ್ ಇರುತ್ತಲ್ಲ ಅದ್ರ ಬಗ್ಗೆ ಹೇಳಿ ಸರ್ ಆಟೋಕ್ಯಾಡ್ ಮತ್ತೆ ಸ್ಕೆಚ್ಅಪ್ ಈ ತರ ಎಲ್ಲ ಡಯಾಗ್ರಾಮ್ಸ್ ಅವ್ರು ವರ್ಕ್ ಕೊಡ್ತಿದ್ರು ಸರ್ ಇದನ್ನ ಮಾಡಿ ಎಕ್ಸೆಲ್ ಶೀಟ್ ಮತ್ತೆ ಎಸ್ಟಿಮೇಷನ್ ಎಲ್ಲ ವರ್ಕ್ ಕೊಡ್ತಿದ್ರು ಸರ್ ಡಯಾಗ್ರಾಮ್ ಕೊಡ್ತಿದ್ರು ಸೊ ನೀವು ಮಾಡ್ಕೊಂಬನ್ನಿ ಅಂತಿದ್ವಿ ಸರ್ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ವಿ ಸರ್ ಸೊ ನೆಕ್ಸ್ಟ್ ಡೇ ಬಂದು ತೋರಿಸ್ಬೇಕಿತ್ತು ಸರ್ ಎಕ್ಸೆಲ್ ಶೀಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಂದು ಆ ತರ ಎಲ್ಲ ನಾವು ಕೂಡ ಹಾರ್ಡ್ ವರ್ಕ್ ಮಾಡಿದ್ವಿ ಓಕೆ ಫ್ಯಾಂಟಾಸ್ಟಿಕ್ ಇಂಟರ್ವ್ಯೂ ಪ್ರಾಸೆಸ್ ಬಗ್ಗೆ ಹೇಳ್ತೀರಾ ಲೈಕ್ ಯಾವ ಕಂಪ್ನಿಗೆ ಹೋಗಿದ್ರಿ ಇಂಟರ್ವ್ಯೂ ನಲ್ಲಿ ಏನೇನು ಕ್ವೆಶ್ಚನ್ಸ್ ಕೇಳಿದ್ರು ಎಷ್ಟು ರೌಂಡ್ಸ್ ಇತ್ತು ಸರಿ ನಾನು ಇಂಟರ್ವ್ಯೂ ಹೋಗಿರೋದು ಪಿನಾಕಲ್ ಪ್ರೈಮ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಸೊ ಸೆಲೆಕ್ಟ್ ಆಗಿದ್ದು ಫಸ್ಟ್ ಇಂಟರ್ವ್ಯೂ ನಲ್ಲಿ ಅಲ್ಲಿ ಕ್ವಶನ್ಸ್ ಯಾವ ತರ ಕೇಳಿದ್ರೆ ಫಸ್ಟ್ ಸೆಲ್ಫ್ ಇಂಟ್ರೊಡಕ್ಷನ್ ಮತ್ತೆ ನಮ್ಮ ಪ್ರೊಫೆಷನ್ ಏನೇನ್ ಮಾಡ್ತೀರಾ ಅಂತ ಎಲ್ಲ ಇದನ್ನ ಕೇಳಿದ್ರು ಸರ್ ಮತ್ತೆ ಯಾವ್ದೇ ಟೆಕ್ನಿಕಲ್ ಸ್ಕಿಲ್ಸ್ ಇದಾವೆ ಈ ತರ ಎಲ್ಲ ಕೇಳಿದ್ರು ಎಸ್ಟಿಮೇಷನ್ ಈ ತರ ಬರುತ್ತೆ ಮತ್ತೆ ಕನ್ವರ್ಷನ್ ಫ್ಯಾಕ್ಟರ್ಸ್ ಕೂಡ ಕೇಳಿದ್ರು ಸಮ್ ಸೊ ಇಂಚಸ್ ನ ಫೀಟ್ ಮಾಡೋದು ಇಂಚಸ್ ಮಾಡೋದು ಈ ತರ ಕನ್ವರ್ಷನ್ ಫ್ಯಾಕ್ಟರ್ಸ್ ಕೇಳಿದ್ರು ಮತ್ತೆ ಸ್ಟ್ಯಾಂಡರ್ಡ್ ಹೈಟ್ ಬಿಲ್ಡಿಂಗ್ಸ್ ಇದನ್ನೆಲ್ಲ ಕೇಳಿದ್ರು ಮತ್ತೆ ಕ್ಯಾಲ್ಕುಲೇಷನ್ ಬರ್ತಂದಾಗ ಸೊ ಡಯಾಗ್ರಾಮ್ ಕೊಟ್ಟಿದ್ರು ಅವರೇ ಬಾರ್ ಬಿಲ್ಡಿಂಗ್ ಶೆಡ್ಯೂಲ್ ಮಾಡಿ ಎಸ್ಟಿಮೇಷನ್ ಮಾಡಂತ ಕೇಳಿದ್ರು ಸರ್ ಮಾಡ್ಕೊಟ್ಟಿದ್ರು ಓಕೆ ಕಮಿಂಗ್ ಟು ದ CMT ಯಾವ್ಯಾವ್ದೆಲ್ಲ ಹೊಸ ಟಾಪಿಕ್ಸ್ ಕಲ್ತ್ರಿ ಸರ್ ಇನ್ CMT ಲರ್ನಿಂಗ್ ಎಕ್ಸೆಲ್ ಶೀಟ್ ಅಲ್ಲಿ ಮಾಡೋದು ಸೊ ನಮ್ ಕಾಲೇಜಲ್ಲೆಲ್ಲ ಎಕ್ಸೆಲ್ ಶೀಟ್ ಅಲ್ಲಿ ಮಾಡೋದೆಲ್ಲ ಹೇಳ್ಕೊಟ್ಟಿರಲ್ಲ ಕಾಲೇಜಲ್ಲಿ ಓನ್ಲಿ ಎಸ್ಟಿಮೇಷನ್ ಕ್ಯಾಲ್ಕುಲೇಷನ್ ಯೂಸ್ ಮಾಡೋದೆಲ್ಲ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ರು ಬಟ್ ಇದು CMT ದಲ್ಲಿ ಎಕ್ಸೆಲ್ ಶೀಟ್ ಅಲ್ಲಿ ಮಾಡೋದು ಹೆಂಗೆ ಮತ್ತೆ ಸ್ಟೀಲ್ ಕಂಡಿಡೋದೆಲ್ಲ ಹೇಳ್ಕೊಟ್ರು MS ಪ್ರಾಜೆಕ್ಟ್ ಯೂಸ್ ಮಾಡೋದು ಹೆಂಗೆ ಪ್ರಮೇಯ ಯೂಸ್ ಮಾಡೋದು ಮತ್ತೆ ಈ ತರ ಎಲ್ಲ ಡಿಫ್ರೆಂಟ್ ಆಗಿ ಹೊಸ
ಟೂಲ್ಸ್ ಬಗ್ಗೆ ಎಲ್ಲ ಹೇಳ್ಕೊಟ್ರು ಸರ್, ಪ್ಲಗಿನ್ಸ್ ಬಗ್ಗೆ ಎಲ್ಲ ಹೇಳ್ಕೊಟ್ರು ಸರ್. ಫೈನಲ್ ಆಗಿ ನಿಮ್ಮ ಜೂನಿಯರ್ಸ್ ಗೆ ಸ್ಟೂಡೆಂಟ್ ವುಡ್ ಲೈಕ್ ಟು ಜಾಯಿನ್ CMTA ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನಮ್ ಜೂನಿಯರ್ಸ್ ಹೇಳೋದಂದ್ರೆ, ನಾವು ಫಸ್ಟ್ ಗೆ ಬಂದಾಗ ಇದೇ ತರ ನಮಗೂ ಪ್ಲೇಸ್ಮೆಂಟ್ ಆಗುತ್ತಾ ಇಲ್ಲ ಡೌಟ್ ಅಲ್ಲೇ ಬಂದಿದ್ವಿ. ಸೊ ಈ ತರ ಫ್ರಾಡ್ ಮಾಡೋರು ಸಾಕಷ್ಟು ಜನ ಇರ್ತಾರಲ್ಲ, ಅದಕ್ಕೆ ಕನ್ಫರ್ಮ್ ಗೊತ್ತಿದ್ದಿಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಸೊ ವಿತಿನ್ 1 week ಅಲ್ಲಿ ನಾವು ಬಂದಿಂದ ಪ್ಲೇಸ್ಮೆಂಟ್ ಮಾಡ್ಕೊಟ್ರು. ಕೋರ್ಸ್ ಮುಗಿದ 1 week ಅಲ್ಲಿ ನಮ್ ಕೋರ್ಸ್ ಮಾಡ್ಕೊಟ್ರು. ಸೊ ಬೆಸ್ಟ್ ಸರ್ CMTA ಇದೆ, ಜಾಯಿನ್ 100%. So thank you for your valuable time and the feedback. Wishing you again congratulations on your placement. Wishing you good luck for your future. Thank you, sir.